ಇಡೀ ನಾಡಿನ ಜನತೆ ಗೊತ್ತಿದ್ದ ಹಾಗೆ ನುಡಿದಂತೆ ನಡೆಯುವ ವ್ಯಕ್ತಿ ಇದ್ದರೆ, ನುಡಿದಂತೆ ನಡೆದು ಅವರ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸಿದ ಯಾರಾದರೂ ಮುಖ್ಯಮಂತ್ರಿಗಳಿದ್ದರೆ ಈ ದೇಶದಲ್ಲಿ ಅವರು ಸಿದ್ದರಾಮಯ್ಯ ಸಾಹೇಬರೊಬ್ಬರೇ. ಯಾಕೆಂದರೆ ನಾವು ನೋಡ್ತಾ ಇದ್ದಾಗೆ ಅನೇಕ ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಿ ನೋಡ್ತಾ ಇದ್ದೀವಿ, ನುಡಿದಂತೆ ಭರವಸೆ ಕೊಡ್ತಾರೆ. ಎಲೆಕ್ಷನ್ ಮುಂದೆ ಬೇಕಾದಷ್ಟು ಭರವಸೆ ಕೊಡ್ತಾರೆ, ಅದು ಸಾಮಾನ್ಯ. ಭರವಸೆ ಕೊಟ್ಟಿದ್ದನ್ನು ಈಡೇರಿಸ್ತದಲ್ಲ, ಅದು ಈಡೇರಿಸಬೇಕಾಗಿರ್ತಕ್ಕಂಥದ್ದು ಆ ಪಕ್ಷದ ವರಿಷ್ಠ ಕಾರ್ಯಕರ್ತ. ಇದು ಜವಾಬ್ದಾರಿ. ಅದಕ್ಕೆ ಅವಕಾಶ ಕೊಡದೆ ಮತ್ತು ಭ್ರಷ್ಟಾಚಾರಕ್ಕೂ ಅವಕಾಶ ಕೊಡದೆ ಕ್ಲೀನ್ ರೆಕಾರ್ಡ್ ಇಟ್ಕೊಂಡು ಅನ್ನಭಾಗ್ಯ, ಕ್ಷೀರಭಾಗ್ಯ, ವಸತಿ ಭಾಗ್ಯ, ಕೃಷಿ ಭಾಗ್ಯ, ಹೀಗೆ ಅನೇಕ ಭಾಗ್ಯಗಳು ಕೊಟ್ಟು ಮಕ್ಕಳಿಗೆ ಸೌಭಾಗ್ಯ ಅನ್ನೋದು ಕೂಡ ಕೊಟ್ಟರು, ಯೂನಿಫಾರ್ಮ್ ಕೊಟ್ಟರು. ಇಂಥವೆಲ್ಲ ಕೊಟ್ಟು 2011 ಸಿದ್ದರಾಮಯ್ಯನವರು ಒಳ್ಳೆಯ ಸರ್ಕಾರ ನೀಡಿದರು. ಹಾಗಿದ್ದರೂ ಕೂಡ 2018ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಈ ಸುಳ್ಳು ಭರವಸೆಗಳಿಂದ ಜನ ಮೋಸ ಹೋದರು. ಈಗ ಕಳೆದ ಎಲೆಕ್ಷನ್ನಲ್ಲಿ 5 ಗ್ಯಾರಂಟಿ ಘೋಷಣೆ ಮಾಡಿದ್ರು. 5 ಗ್ಯಾರಂಟಿ ತಮ್ಮ ಘೋಷಣೆ ಮಾಡಿದ ಹಾಗೇ ಶಕ್ತಿದಿರ್ಬೋದು, ಮತ್ತು ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಇವೆಲ್ಲವೂ ಕೂಡ ಈಗಾಗಲೇ 1 ವರ್ಷದೊಳಗಡೆ ಅವ್ರಿಗೆ ಜಾರಿ ತಂದುಬಿಟ್ರು. ಆಮೇಲೆ ಈ ಶಕ್ತಿ ಇದೆಯಲ್ಲ, ಶಕ್ತಿ ಯೋಜನೆ, ಸ್ತ್ರೀ ಸಬಲೀಕರಣನ ಬರೀ ಬಾಯಲ್ಲಿ ಹೇಳ್ತೀವಿ. ಸ್ತ್ರೀ ಸಬಲೀಕರಣವನ್ನು ಕಾಯ ವಾಚ ಮನಸ್ಸ ಮಾಡಿರ್ತಕ್ಕಂಥದ್ದೇನೋ ಇದ್ದರೆ ಈ ದೇಶದಲ್ಲಿ ಈ ರಾಜ್ಯ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯ ಏನಂದರೆ ಪ್ರಪಂಚದಲ್ಲಿ ಯಾವುದೇ ತಗೊಳ್ಳಿ, ಒಬ್ಬ ಹೆಂಗಸು ಅವರ ರಾಷ್ಟ್ರದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಫ್ರೀಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರೋದು ಯಾವುದಾದ್ರು ಯಾವ ರಾಜ್ಯದಲ್ಲೂ ಇಲ್ಲ, ಯಾವ ರಾಷ್ಟ್ರದಲ್ಲೂ ಇಲ್ಲ. ಮೊಟ್ಟ ಮೊದಲನೇದು ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ. ಹೀಗೆ ಇವರು ನುಡಿದಂತೆ ನಡೆದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬಡವರ ಪರ ಇದ್ದಾರೆ, ದಲಿತರ ಪರ ಇದ್ದಾರೆ, ಹಿಂದುಳಿದವ್ರ ಪರ ಇದ್ದಾರೆ, ಅಲ್ಪಸಂಖ್ಯಾತರ ಪರ ಇದ್ದಾರೆ, ಅಸಂಘಟಿತ ಪರ ಇದ್ದಾರೆ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಒಂದು ವರ್ಗ, ಒಂದು ಜಾತಿ, ಒಂದು ಧರ್ಮಕ್ಕಿಲ್ಲ, ಎಲ್ರಿಗೂ ಇದೆ. ಇದು ನಿಜವಾಗ್ಲೂ ರಾಷ್ಟ್ರ ಮಟ್ಟದಲ್ಲಿ ಆಗಬೇಕಾದ ಕೆಲಸಗಳು ರಾಜ್ಯದಲ್ಲಿ ಮಾಡಿ ತೋರಿಸಿದ್ದಾರೆ. ಆದ್ದರಿಂದ 1 ವರ್ಷದಲ್ಲಿ ಭಾಳ ಸುಗಮವಾಗಿ ಮಾಡಿದ್ದಾರೆ. ಇನ್ನೂ ನಮ್ಮ ಮುಖ್ಯಮಂತ್ರಿಗಳಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ, ಶಕ್ತಿ, ರಾಜಕೀಯ ಶಕ್ತಿ ಎಲ್ಲವನ್ನು ಕೊಟ್ಟು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಾಗೆ ಅವರಿಗೆ ಎಲ್ಲ ರೀತಿಯ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತ ಹೇಳ್ತಾ, ಮುಂದಿನ 4 ವರ್ಷವೂ ಕೂಡ ಚೆನ್ನಾಗಿ ಮಾಡ್ತಾರೆ. ಮತ್ತು ಮತ್ತೊಮ್ಮೆ ಬೇಕಾದ್ರೆ ಮುಖ್ಯಮಂತ್ರಿಗಳಾಗಲಿ ಈ ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ಅಂತ ನಾನು ಹೇಳ್ತೇನೆ. ಪಂಚ ಗ್ಯಾರಂಟಿಗಳ ಯೋಜನೆಗೆ ಅನುದಾನ ಬಳಕೆ ಮಾಡಿಕೊಂಡು SCP ಯೋಜನೆ ಈಗ ಇಲ್ಲ SCP ಈಗ ಉದಾಹರಣೆ ಒಂದು ಹೇಳ್ತೇನೆ. ಈಗ ನನ್ನ ಹತ್ರ 1,000 ರೂಪಾಯಿ ಇರುತ್ತೆ. ಆ 1,000 ರೂಪಾಯಿನಲ್ಲಿ 100 ರೂಪಾಯಿ ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್ 100 ರೂಪಾಯಿ, ಇನ್ನೊಂದು ಮನೆಗೆ ಖರ್ಚಿಂದ 500 ರೂಪಾಯಿ, ಹೀಗೆಲ್ಲ ಇಟ್ಟಿರ್ತೀವಿ ಅಲ್ವರ. ಈಗಿರಬೇಕಾದ್ರೆ ನಾವು ಯಾವ್ದಾದ್ರು ಖರ್ಚಾಗದೆ ಇರ್ತಕ್ಕಂಥದ್ದರೆ ಅದನ್ನು ತೊಗೊಂಡು ಇಲ್ಲಿ ಬಳಸ್ಬಿಟ್ಟು ಮತ್ತೆ ಅದನ್ನು ಎಲ್ಲ ತುಂಬ್ತೀವಿ. ಪೂರ್ತಿ ಅಲ್ಲಿ ಕಾರ್ಯಕ್ರಮ ಪೂರ್ತಿ ನಿಲ್ಲಿಸಿಲ್ಲ. ಅಲ್ಲಿ ಖರ್ಚಾಗದೇ ಇದ್ದರೆ ಅದನ್ನು ತೊಗೊಂಡು ಮತ್ತೆ ಆ ದುಡ್ಡನ್ನು ನಾವು ಇದರಿಂದ ಬೆಳಗ್ಗೆ ಹಾಕ್ತೀವಿ. ಇದು ರಿಅಪ್ರಾಪ್ರಿಯೇಷನ್ ಅಂತ. ಇದು ಇಟ್ಸ್ ಕಾಲ್ಡ್ ರಿಅಪ್ರಾಪ್ರಿಯೇಷನ್. ಇರ್ತಕ್ಕಂಥ ದುಡ್ಡನ್ನು ತೊಗೊಂಡು ಅದಿದ್ದರೆ ಮತ್ತೆ ಅಲ್ಲಿಗೆ ತುಂಬೋದು. ಆದರೆ ಕಾರ್ಯಕ್ರಮ ಯಾವುದು ನಿಂತಿಲ್ಲ. SCP, STP, STPನಲ್ಲಿ ಯಾವುದೇ ಕಾರ್ಯಕ್ರಮ ನಿಂತಿಲ್ಲ. ಆದರೆ ಅದು ಅನುದಾನದ ಇದು ಅದನ್ನು ರಿಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ. ಆ ರೀತಿ ಆಗಿದೆ ಹೊರತು ಯಾವುದೇ SCP ಮತ್ತು STP ಕಾರ್ಯಕ್ರಮ ಯಾವುದು ನಿಂತಿಲ್ಲ ಮತ್ತು ಆ ದುಡ್ಡನ್ನ ಇಲ್ಲಿ ದುರುಪಯೋಗ ಆಗಿಲ್ಲ. ಇಲ್ಲ, ಏನಾಗಿಲ್ವಲ್ಲ. ನೀವು ಸ್ಕಾಲರ್ಶಿಪ್ ಸ್ವಲ್ಪ ಡಿಲೇ ಆಗಿರ್ಬೋದು, ಬಟ್ ಖಂಡಿತ ಕೊಟ್ಟು ಹಾಗೆ ಆಗ್ತಾರೆ. ಯಾಕೆಂದ್ರೆ ಇನ್ನು ಈ ತಿಂಗಳು ಫೈನಾನ್ಷಿಯಲ್ ಮಾರ್ಚ್ ತನಕ ಇದೆ. ಮಾರ್ಚ್ ಇಲ್ಲ ಅದು ಯಾವುದೇ ಕಾರ್ಯಕ್ರಮನ ನಿಲ್ಲಿಸಲ್ಲ, ಅವರು ನಿಲ್ಲಿಸೋದು ಇಲ್ಲ. ಸ್ವಲ್ಪ ಡಿಲೇ ಆಗಿರ್ಬೋದು ಈ ಕಡೆ. ಯಾಕೆಂದರೆ ಅನಾವಶ್ಯಕವಾಗಿ ನಾವು ಬೇಕಾದಷ್ಟು ಬಂತಲ್ಲ ಈಗ ಇದು, ರಿಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಹೊರತು ಯಾವುದೇ ಕಾರ್ಯಕ್ರಮ ನಿಲ್ಲಿಸಿಲ್ಲ. ಹಣ ದುರುಪಯೋಗ ಆಗಿಲ್ಲ. ರಿಅಪ್ರಾಪ್ರಿಯೇಷನ್ ಅಂತ ಹೇಳ್ತಾರೆ ಅದರಲ್ಲಿ. ಆದ್ದರಿಂದ ಹಣದ್ದು ದುರುಪಯೋಗ ಇಲ್ಲ, ಕಾರ್ಯಕ್ರಮ ಅದು ನಿಂತಿಲ್ಲ. ಯೋಜನೆಗಳು ಬಂದ ನಂತರ MLA ಫಂಡು ಅಥವಾ ನಿಮ್ಮ MLC ಫಂಡು ಇಂಥದ್ದೇನಾದರೂ ಸ್ಟಾಪ್ ಆಗಿರುವಂಥ? ಇಲ್ಲ, ಯಾವುದು ನಿಂತಿಲ್ಲ.
ಅದೆಲ್ಲದಕ್ಕೂ ಎಲ್ಲ ಅನುದಾನ ಆಗ್ತಾಯಿದೆ. ಈ ನಿಮ್ಮ ಕ್ಷೇತ್ರಕ್ಕೆ CM ಅವರೇನಾದರೂ ಈ ಒಂದು ಅವಧಿಯಲ್ಲಿ ಏನಾದರೂ ಅನುದಾನ ಕೊಟ್ಟರೆ ಇಲ್ಲ ವಿಶೇಷವಾಗಿ ನಾವು ಕೇಳಲಿಕ್ಕೆ ಹೋಗಿಲ್ಲ, ಯಾಕೆಂದ್ರೆ ನಮಗೆ ಗೊತ್ತಿದೆಯಲ್ಲ ಈ ಪರಿಸ್ಥಿತಿ. ಅದರಿಂದ ರೆಗ್ಯುಲರಾಗಿ ಏನಿದೆ ಅದನ್ನು ಕೊಡಿ, ಅದನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ ಹೊರತು ಯಾವುದೇ ಸ್ಪೆಷಲ್ ಪ್ರೋಗ್ರಾಮಲ್ಲಿ ನಾವು ಕೇಳೋಕ್ಕೆ ಹೋಗಿಲ್ಲ. ಸೊ ಅದರಿಂದ ಯಾವುದೇ MLAಗಳಿಗೆ ಯಾವುದೂ ಕಡಿಮೆ ಆಗಿಲ್ಲ. ಎಲ್ಲ ಅವರು ನಿರಂತರವಾದ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಅನುದಾನ ರಿಲೀಸ್ ಆಗಿದೆ ಸರ್? ನಮ್ಮದು ಪ್ರತಿಯೊಂದು MLCಗಳು ಕೊಡ್ತಕ್ಕಂಥ ವರ್ಷಕ್ಕೆ 2 ಕೋಟಿ ಕೊಡ್ತಾರೆ. ಸೊ 2 ಕೋಟಿನಲ್ಲಿ ಅವರು ಸಾಮಾಜಿಕ ಕಾರ್ಯಕ್ರಮ, ಅದು ಸಾಮಾನ್ಯವಾಗಿ ನಾವು ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದ್ದರೆ, ಮತ್ತು ರಸ್ತೆಗಳಿದ್ದರೆ, ಮತ್ತು ಇನ್ಯಾವುದಾದ್ರು ಹಾಸ್ಟೆಲ್ಗಳಿದ್ದರೆ, ಹೀಗೆ ಗ್ರಾಮ ಪಂಚಾಯತ್ ಲೆವೆಲ್ಲಿದ್ದರೂ ಆಗ್ಬೋದು, ತಾಲೂಕು ಮಟ್ಟದಲ್ಲೂ ಆಗಿರ್ಬೋದು, ಹೀಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್. ಈ ಅವಧಿಯಲ್ಲಿ ಯಾವುದಾದ್ರೂ ಅನುದಾನ ತೊಗೊಂಡು ಅಭಿವೃದ್ಧಿ ಮಾಡಿರುವಂಥದ್ದು ಯಾವುದಾದ್ರೂ ಇದೆಯಾ? ಇಲ್ಲ, ನಮಗೆ ನಾನೇನು ಮಾಡ್ತಾಯಿದ್ದೀನಿ, ಈಗ ನನಗೆ 2 ಕೋಟಿ ಕೊಡ್ತಾ ಇದ್ದಾರೆ, ನನಗೆ 15 ಕ್ಷೇತ್ರ ಬರ್ತವೆ, 15 3 18 ಕ್ಷೇತ್ರ ಬರ್ತವೆ. 18 ಕ್ಷೇತ್ರಕ್ಕೆ ಹಂಚ್ಬಿಡ್ತೀನಿ, 10 ಲಕ್ಷ ಹಂಚ್ಬಿಡ್ತೀನಿ. ಆ ಕ್ಷೇತ್ರದ MLA ಅವ್ರು ಕೇಳ್ಬಿಟ್ಟು ಎಲ್ಲಿ ಮಾಡಬೇಕು, ಏನು ಮಾಡಬೇಕಪ್ಪ ಅಂತ ಇದು ಮಾಡಿಸ್ಬಿಡ್ತೀನಿ. ನಾನಾಗಿ ಡಿಸಿಷನ್ ತೊಗೊಳಕ್ಕೆ ಹೋಗಲ್ಲ, ಯಾಕೆಂದರೆ ಆ ಕ್ಷೇತ್ರದಲ್ಲಿ ನಾವು ಒಬ್ಬರು ಕೊಟ್ಟರೆ ಒಬ್ಬರು ನಿಷ್ಠೂರ ಆಗ್ತೀವಿ. ಆದ್ದರಿಂದ MLA ಅವ್ರಿಗೆ ಹೇಳ್ಬಿಡೋದು, ಅಪ್ಪ ನೀವು 10 ಲಕ್ಷ ಇದೆ ವರ್ಷಕ್ಕೆ, ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ಕೆಲಸ ಮಾಡಿಸ್ಬಿಡಿ ಅಂತ. ಈಗ 1 ವರ್ಷ ಎಲ್ಲ ಏನು ಗ್ಯಾರಂಟಿಗಳಿಗೆ ಹೋಗ್ತೋ, ಈ ವರ್ಷದಿಂದ ಏನಾದ್ರು ನೀವು ಹೆಚ್ಚು ಅನುದಾನ ಕೇಳ್ತೀರಾ ಅಂತ ಸರ್ಕಾರಕ್ಕೆ? ಈಗ ಬೇಡಿಕೆ ಅಂತಿದೆ, ನಾವು ಜನಗಳ ಬೇಡಿಕೆಯನ್ನು ಈಡೇರಿಸೋದು ಭಾಳ ಕಷ್ಟ ಇದೆ. ಯಾಕೆ ನಾವು ನಮ್ಮ ಮಿತಿ ನಮ್ಗೆ ಗೊತ್ತಿದೆಯಲ್ಲ. ಈಗ ನನಗೆ ಆ್ಯಕ್ಚುಲಿ ನನಗೆ ಒಬ್ಬ MLAಗೆ ಒಂದು ಕ್ಷೇತ್ರ ಇದ್ದರೆ, ನಾನು 15 ಕ್ಷೇತ್ರನೂ ನೋಡ್ಕೊಳ್ಬೇಕು. ಬೇಡಿಕೆ ಬರ್ತಾ ಇದ್ದಾವೆ, ಇಲ್ಲ ಅಂತಲ್ಲ, ಬಟ್ ಅವ್ರು ಕೇಳೋದಕ್ಕೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ನೋಡಿಕೊಂಡು ಆದ್ಯತೆ ಮೇಲೆ ಯಾವುದು ಭಾಳ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮೆಂಬರ್ಗಳದ್ದು ಗೌರವಧನ ಹೆಚ್ಚಳ ಮಾಡಬೇಕು ಅನ್ನೋ ಪ್ರಸ್ತಾಪ ಹೌದು ಅದ್ರದ್ದೇನಾದರೂ ಎಲ್ಲಿಗೆ ಬಂದಿದೆ ಅಂತ? ಅದು ಕೊಡಬೇಕು ಅಂತ ಇವ್ರಿಗೆ ಡಿಮ್ಯಾಂಡ್ ಇದೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನದಲ್ಲೂ ಇದೆ. ಅದು ಮುಂದಿನ ದಿನಗಳಲ್ಲಿ ಅದಾಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸರ್, ಈಗ ಪದವೀಧರ ಚುನಾವಣೆ ಬರ್ತಿದೆ, BJP JDS ಅಭ್ಯರ್ಥಿ ಅವರಿಗೆ ಅದು ಸಂಬಂಧ ಇಲ್ಲ ಅನ್ನೋದು ಅಭ್ಯರ್ಥಿನ ಹಾಕಿದರೆ ಅನ್ನೋದು ಆರೋಪ ಇದೆ, ನೀವೇನು ಹೇಳ್ತೀರಿ ಸರ್? BJP ವಿಷಯ ನಾವು ಮಾತಾಡೋಲ್ಲ, ಯಾಕೆಂದರೆ ಅವರ ಪಕ್ಷಕ್ಕೆ ಅವರ ಅಭ್ಯರ್ಥಿ ಆಯ್ಕೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಅವ್ರಿಗಿದೆ. ನಮ್ಮ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡರು ಕಳೆದ 4 ಬಾರಿ ಎಲೆಕ್ಟ್ ಆಗಿದ್ದಾರೆ. ಭಾಳ ಸಜ್ಜನಿಕರು, ಮತ್ತು ಅವರ ಹುದ್ದೆಯಲ್ಲಿ ಮತ್ತು ಅವರು ಕೂಡ ಬೋಧಕರಾಗಿದ್ದವರು. ಬೋಧಕರ ಬಗ್ಗೆ ಒಳ್ಳೆ ಇದು ಸಂಪರ್ಕ ಇಟ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಭಾಳ ಗೌರವ ಇದೆ. ಆ್ಯಂಡ್ 4 ವರ್ಷದಲ್ಲೂ ಭಾಳ ಚೆನ್ನಾಗಿ ಒಳ್ಳೆ ಕೆಲಸಗಳು ಮಾಡೋದ್ರಿಂದ ಆ ಕ್ಷೇತ್ರದಲ್ಲಿ, ಮತ್ತು ಬೋಧಕರು ಭಾಳ ಅವ್ರ ಬಗ್ಗೆ ಗೌರವ ಇದೆ. ಖಂಡಿತ ನಾವು ಕಾಂಗ್ರೆಸ್ ಪಕ್ಷದಿಂದ ಮರಿತಿಬ್ಬೇಗೌಡರು ನಿಂತಿರೋದು ನಮಗೆ ಭಾಳ ಆಶಾದಾಯಕವಾಗಿದೆ. ಖಂಡಿತ ಅವರು ಆಯ್ಕೆ ಆಗ್ತಾರೆ, ಭಾಳ ಹೆಚ್ಚಿನ ಮತದಲ್ಲಿ ಆಯ್ಕೆ ಆಗ್ತಾರೆ ಅಂತಲ್ಲಿ ಯಾವುದೇ ಅನುಮಾನ ಇಲ್ಲ.